ನನ್ನೆಲ್ಲ ಆತ್ಮೀಯ ಕೇಳುಗರಿಗೆ ನನ್ನ ನಮಸ್ಕಾರ. ಒಂದು ರಾಜ್ಯದಲ್ಲಿ ಒಬ್ಬ ಬುದ್ಧಿವಂತನಾದ ಹಾಗೂ ವಿಚಾರವಾದಿಯಾದ ರಾಜನಿದ್ದ. ಅವನಿಗೆ ಒಮ್ಮೆ ಜನರಲ್ಲಿನ ವಿಚಾರವಂತಿಕೆಯನ್ನು ಪರೀಕ್ಷಿಸಿ ತಿಳಿಬೇಕು ಅಂತ ಆಸೆ ಹುಟ್ಟಿತು. ತಕ್ಷಣವೇ ರಾಜ ಜನಸಾಮಾನ್ಯರು ಹೆಚ್ಚಾಗಿ ಓಡಾಡುವಂಥ ಹಾದಿಯಲ್ಲಿ ಒಂದು ದೊಡ್ಡ ಬಂಡೆ ಕಲ್ಲನ್ನು ಹಾದಿಗೆ ಅಡ್ಡವಾಗಿ ಇಡಿಸ್ತಾನೆ. ಆ ದಾರಿಯಲ್ಲಿ ಓಡಾಡುವ ಜನರಲ್ಲಿ ಯಾರೂ ರಸ್ತೆಗೆ ಅಡ್ಡವಾಗಿರುವ ಆ ಕಲ್ಲನ್ನು ಸರಿಸ್ತಾರೋ ಅನ್ನೋದನ್ನು ನೋಡುವಂಥ ಕಾತರತೆ ಅವನಲ್ಲಿರುತ್ತೆ. ಹಾಗೆ ಅವನೇನು ಮಾಡ್ತಾನೆ, ಮರದ ಹಿಂದೆಯಲ್ಲಿ ನಿಂತು ನೋಡಲಿಕ್ಕೆ ಕಾಯ್ತಾ ಇರ್ತಾನೆ. ಹಲವಾರು ಜನ ಆ ಹಾದಿಯಲ್ಲಿ ಓಡಾಡತೊಡಗಿದ್ರು. ದಾರಿಗೆ ಅಡ್ಡವಾಗಿರುವ ಆ ಬಂಡೆಗಲ್ಲನ್ನು ಶಪಿಸಿದ್ರು. ಅದನ್ನು ಹಾದಿಯ ಮಧ್ಯದಲ್ಲಿ ಎಸೆದವರನ್ನು ದೂಷಿಸಿದ್ರು. ಆದರೆ ಯಾರು ಆ ಬಂಡೆಗಳನ್ನು ಸರಿಸಿ ಓಡಾಡೋರಿಗೆ ಸುಲಭವಾಗುವಂತೆ ಮಾಡುವ ಪ್ರಯತ್ನವನ್ನು ಮಾಡಲಿಲ್ಲ. ಆ ಹಾದಿಯಲ್ಲಿ ಬಂದವರು ಬಂಡೆಗಲ್ಲು ಅಡ್ಡವಾಗಿರುವುದನ್ನು ಕಂಡು ಬೇರೆ ಹಾದಿಯಲ್ಲಿ ಹೋದರೆ ವಿನಃ ಅದನ್ನು ಸರಿಸುವ ಗೋಜಿಗೆ ಹೋಗಲಿಲ್ಲ. ರಾಜ್ಯದ ಮಂತ್ರಿಗಳು ಹಾಗೂ ಸೇನಾಪತಿಗಳು ಕೂಡ ಅದನ್ನು ಸರಿಸಿ ಹಾದಿ ಸುಗಮಗೊಳಿಸಲಿಕ್ಕೆ ಯತ್ನಿಸಲೇ ಇಲ್ಲ. ರಸ್ತೆ ಮಧ್ಯ ಯಾರೋ ಕಲ್ಲಿಟ್ಟಿದ್ದಾರಂತ ಶಪಿಸಿದ್ರು ಹೊರತು ಅದನ್ನು ಅಲ್ಲಿಂದ ತೆಗೆಸುವ ಆಸಕ್ತಿಯನ್ನೇ ಯಾರೊಬ್ಬರು ಕೂಡ ತೋರಿಸಲಿಲ್ಲ. ಬೇರೆ ರಾಜ್ಯದವರು ರಾಜನು ರಸ್ತೆಗಳನ್ನು ಸರಿಯಾಗಿ ಇಟ್ಟಿಲ್ಲ ಅಂತ ಹೇಳಿ ದೂಷಣೆ ಮಾಡಿದ್ರು. ರಾಜನು ಒಂದು ಥರದಲ್ಲಿ ಮಂಕಾಗ್ಬಿಟ್ಟ. ಯಾರೊಬ್ಬರು ಕಷ್ಟಪಟ್ಟು ಕಲ್ಲನ್ನು ಸರಿಸುವ ವಿಚಾರವನ್ನೇ ಮಾಡಿಲ್ಲ ಅಂತ ಹೇಳಿ ನೊಂದುಕೊಂಡ. ಹೀಗೆ ದಿನ ಕಳಿತಿದ್ದಾಗೆ ಒಂದು ದಿನ ಒಬ್ಬ ತರಕಾರಿ ಮಾರುವನು ಗಾಡಿಯಲ್ಲಿ ಭಾರೀ ಪ್ರಮಾಣದ ತರಕಾರಿಗಳನ್ನು ಇಟ್ಕೊಂಡು ಆ ದಾರಿಯಲ್ಲಿ ಬಂದ. ಬಂಡೆಕಲ್ಲು ದಾರಿಯ ಮಧ್ಯದಲ್ಲಿ ಗಾಡಿಯ ಚಲನೆಗೆ ಅಡ್ಡವಾಗಿರೋದನ್ನು ಕಂಡು ತಾನೇ ಆ ಕಲ್ಲನ್ನು ಸರಿಸಲಿಕ್ಕೆ ಪ್ರಯತ್ನ ಮಾಡಿದ. ಬಂಡೆಗಲ್ಲು ಭಾರಿಯಾಗಿದ್ದು ಆ ತರಕಾರಿ ವ್ಯಾಪಾರಿ ಕಷ್ಟಪಟ್ಟು ಸ್ವಲ್ಪ ಹೊತ್ತಿನ ನಂತರ ನಿರಂತರ ಪ್ರಯತ್ನದ ನಂತರ ಭಾರೀ ಕಲ್ಲನ್ನು ಪಕ್ಕಕ್ಕೆ ಸರಿಸುವುದರಲ್ಲಿ ಯಶಸ್ವಿಯಾದ. ಬಂಡೆಕಲ್ಲನ್ನು ಪಕ್ಕಕ್ಕೆ ಸರಿಸಿದ ಆ ವ್ಯಾಪಾರಿಗೆ ಅಚ್ಚರಿ ಅಂತ ಒಂದು ಕಾದಿತ್ತು. ಕಲ್ಲಿನ ಕೆಳಗೆ ಬಂಗಾರದ ನಾಣ್ಯಗಳ ಒಂದು ಚೀಲ, ಹಾಗೆ ಅದರ ಜೊತೆಯಲ್ಲಿ ಪತ್ರ ಇತ್ತು. ಅದನ್ನು ರಾಜನೇ ಇಟ್ಟಿದ್ದ. ಪತ್ರದಲ್ಲಿ ಬಂಡೆಗಲ್ಲನ್ನು ಹಾದಿಯ ಮಧ್ಯದಿಂದ ಸರಿಸಿ ಹಾದಿಯನ್ನು ಸುಗಮಗೊಳಿಸಿದವರಿಗೆ ಈ ಬಂಗಾರದ ನಾಣ್ಯಗಳು ಬಹುಮಾನ ಅಂತ ಹೇಳಿ ಬರೆದಿತ್ತು. ತರಕಾರಿ ಮಾರುವನು ಅವನ ಒಂದು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ತು ಅಂತ ಭಾವಿಸಿ ಆ ಬಂಗಾರದ ನಾಣ್ಯಗಳ ಚೀಲವನ್ನು ತೆಗೆದುಕೊಂಡು ತನ್ನ ವ್ಯಾಪಾರವನ್ನು ಅಭಿವೃದ್ಧಿಪಡಿಸಿಕೊಂಡು ಸುಖವಾಗಿದ್ದ. ಆತ್ಮೀಯರೇ, ಈ ಒಂದು ಪುಟ್ಟ ಕಥೆ ಹೇಳಲಿಕ್ಕೆ ಕಾರಣ ಇಷ್ಟೇ. ನಮ್ಮ ಬದುಕಿನ ಹಾದಿಯಲ್ಲೂ ಹಲವಾರು ಅಡಚಣೆಗಳು ಬಂಡೆಗಲ್ಲಿನಂತೆ ಎದುರಾಗುವ ಸನ್ನಿವೇಶಗಳು ಇರ್ತಾನೆ ಇರ್ತವೆ. ನಮ್ಮ ಪ್ರಯತ್ನವನ್ನು ಶಕ್ತಿಯ ಮೀರಿ ಮಾಡಿದಲ್ಲಿ ಬಂಗಾರ ನಾಣ್ಯಗಳಂತಹ ಒಳ್ಳೆಯ ಪ್ರತಿಫಲ ಖಂಡಿತವಾಗಿಯೂ ದೊರೆಯುತ್ತದೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಕೇಳಿದ್ದಕ್ಕೆ ಧನ್ಯವಾದ.